ನೆಮ್ಮದಿಯ ಕೂಡು ನಮ್ಮ ಕನಸಿನ ಮನೆ ಮುಂದುವರೆದ ಭಾಗ 8. ಚಂದ್ರಣ್ಣ ಮತ್ತು ರಾಜಣ್ಣ ಎಲ್ಲರಿಗಿಂತ ತುಂಬ ಹೆಚ್ಚೇ ಆತ್ಮೀಯ ಗೆಳೆಯರಾಗಿದ್ದರು. ಇಬ್ಬರದು ಒಂದೇ ಥರದ ಯೋಚನೆ ಆಲೋಚನೆ. ಅಂಗಡಿಯ ವ್ಯಾಪಾರ ವಹಿವಾಟಿನ ಬಗ್ಗೆ ಮಾತನಾಡ್ತಿದ್ದರು. ಹಾಗೆ ಅದು ಇದು ಮಾತನಾಡುತ್ತಾ ಚಂದ್ರಣ್ಣ ತನ್ನ ಮಗಳ ಮದುವೆ ಮಾಡಬೇಕು ಅಂತ ಆಸೆಗೊಂಡು ರಾಜಣ್ಣ ಅಂತ ಹೇಳಿದಾಗ, ಮಗಳು ಗಂಡನ ಮನೆಯಲ್ಲಿ ಗಂಡನ ಜೊತೆ 4 ದಿನ ನಗುತ್ತಾ ಇರೋದನ್ನು ನೋಡಿ ಕಣ್ಮುಚ್ಚಿಕೊಂಡರೆ ಸಾಕು, ಅಲ್ಲಿಯವರೆಗೂ ನಾನು ಬದುಕಿದ್ದರೆ ಸಾಕು ಅಂತ ಕಣ್ತುಂಬಿಕೊಳ್ಳುತ್ತಾರೆ ಚಂದ್ರಣ್ಣ. ಸುಮ್ಮನಿರು ಚಂದ್ರಣ್ಣ, ಏನೂ ಆಗಲ್ಲ, ನೀನು ಏನೇನೋ ಯೋಚನೆ ಮಾಡಬೇಡ, ನಿನ್ನ ಮಗಳ ಮದುವೆ ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿ ಸಮಾಧಾನ ಮಾಡುತ್ತಾರೆ ರಾಜಣ್ಣ. ಏನು, ನಿನ್ನ ಬಾಯಿ ಹರಕೆಯಿಂದ ಆದಷ್ಟು ಬೇಗ ಮದುವೆ ಸೆಟ್ಟಾಗಿ ನಿಮ್ಮಂಥವರ ಒಳ್ಳೆಯವರ ಮನೆ ಸಿಕ್ಕರೆ ಸಾಕು. ತಾಯಿ ಇಲ್ಲದ ಮಗು ಕಣೋ ಅದು, ತಾಯಿ ಪ್ರೀತಿ ಕೊಡೋ ಅಂಥ ಅತ್ತೆ ಮನೆ ಸಿಕ್ಕರೆ ಅಷ್ಟೇ ಸಾಕು ನನಗೆ. ಧರ್ಮಸ್ಥಳಕ್ಕೆ ಮಗಳು ಅಳಿಯನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಆದಷ್ಟು ಬೇಗ ಮಗಳ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಿ ಆಮೇಲೆ ನನಗೆ ಏನು ಬೇಕಾರೋ ಆದರೂ ನನಗೆ ಭಯ ಇಲ್ಲ ಕಣೋ, ನೆಮ್ಮದಿಯಿಂದ ಸಾಯುವೆ ಅಂತ ಕಣ್ತುಂಬಿಕೊಳ್ಳುತ್ತಾರೆ ಚಂದ್ರಣ್ಣ. ಹಾಗೆ ಕಣ್ತುಂಬಿಕೊಂಡು ವೇದನೆಯಲ್ಲಿ ತಮ್ಮ ಎದೆ ಹಿಡಿದುಕೊಂಡು ಕುಸಿದು ಬಿದ್ದಿದ್ದರು ಚಂದ್ರಣ್ಣ. ಚಂದ್ರಣ್ಣ ಏನಾಯಿತು ಅಂತ ಜೋರಾಗಿ ಕೂಗುವುದನ್ನು ಕೇಳಿ ಬೇರೆ ಅಂಗಡಿಯವರು ಕೂಡ ಅಲ್ಲಿಗೆ ಬರುತ್ತಾರೆ. ಅಲ್ಲೇ ಇದ್ದ ರಾಜಣ್ಣ ಕೆಲವರ ಸಹಾಯದಿಂದ ಚಂದ್ರಣ್ಣನನ್ನು ಆಸ್ಪತ್ರೆಗೆ ಸೇರಿಸುವಾಗ ಗಿರಿಧರ್, ಹನುಮಂತ, ಮಂಜಣ್ಣ ಎಲ್ಲ ಓಡಿ ಬರುತ್ತಾರೆ. ಆಸ್ಪತ್ರೆಗೆ ಸೇರಿಸಿ ನಂತರ ಚಂದ್ರಣ್ಣನ ಮಗಳಿಗೆ ಈಗಲೇ ತಿಳಿಸುವುದಾ ಅಥವಾ ಡಾಕ್ಟರ್ ಏನು ಹೇಳ್ತಾರೋ ಕೇಳೋಣ ಅಂತ ಅಂದುಕೊಂಡರು. ಬೇಡ, ಮಗಳಿಗೆ ಒಂದು ಮಾತು ತಿಳಿಸುವುದು ಒಳ್ಳೆಯದು. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೊನೆ ಕ್ಷಣ ಅವಳ ಅಪ್ಪನ ಜೊತೆ ಮಾತನಾಡಿದ್ದೆ ಅಂತ ಸಮಾಧಾನನಾದರೂ ಇರುತ್ತದೆ. ಚಂದ್ರಣ್ಣ ನೇರವಾಗಿ ವಿಷಯ ತಿಳಿಸಿದರೆ ಒಂಟಿ ಹೆಣ್ಮಗು ಗಾಬರಿಯಾಗ್ತಾಳೆ ಅಂತ ಅಂದುಕೊಂಡು ರಾಜಣ್ಣ ತಮ್ಮ ಮಗ ನಿರಂಜನ್ಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ. ಸಂಧ್ಯಾ ಆಫೀಸ್ ಹತ್ತಿರ ಹೋಗಿ ಅವಳಿಗೆ ಗಾಬರಿಯಾಗದಂತೆ, ಭಯ ಬೀಳದಂತೆ ವಿಷಯ ತಿಳಿಸಿ, ಭಯಪಡಬೇಡ, ನಾವೆಲ್ಲ ಇಲ್ಲೇ ಇದ್ದೀವಿ ಅಂತ ಧೈರ್ಯದ ಮಾತೇಳಿ ಸಂಧ್ಯಾನ ನವಚೇತನ ಹಾಸ್ಪಿಟಲ್ಗೆ ಕರ್ಕೊಂಡು ಬಾರಪ್ಪ ನಿರಂಜನ್ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾರೆ. ಲಂಚ್ ಟೈಮ್ ಆಗಿದ್ದರಿಂದ ನಿರಂಜನ್ ಕೂಡ ಒಪ್ಪಿಗೆ ಹೇಳಿ ಸಂಧ್ಯಾ ಆಫೀಸ್ ಹತ್ತಿರ ಹೋಗಿ ಸಮಾಧಾನವಾಗಿ ಸೂಕ್ಷ್ಮವಾಗಿ ವಿಷಯ ತಿಳಿಸುತ್ತಾನೆ. ಆದರೂ ಸಂಧ್ಯಾ ತನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿರುವ ವಿಚಾರ ತಿಳಿದ ಕೂಡಲೇ ಅಲ್ಲೇ ಕುಸಿದು ಕುಳಿತು ಬಿಕ್ಕಿ ಅಳಲು ಶುರು ಮಾಡ್ತಾಳೆ. ನೋಡಿ ಅಪ್ಪ, ಗಿರಿಧರ್, ಮಂಜಣ್ಣ, ಹನುಮಂತ ಅಂಕಲ್ ಎಲ್ಲ ಅಲ್ಲೇ ಇದ್ದಾರೆ, ಏನು ಭಯ ಇಲ್ಲ ಅಂತ ಅಪ್ಪ ಹೇಳಿದ್ದಾರೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸಂಧ್ಯಾ, ನೀವು ಹೀಗೆ ಅಳುತ್ತಾ ಕೂತರೆ ಹೇಗೆ ಅಂತ ಸಮಾಧಾನ ಮಾಡಿದರು. ಇನ್ನೂ ಅಳುತ್ತಿದ್ದ ಸಂಧ್ಯಾಳನ್ನು ಹೇಗೆ ಸಮಾಧಾನ ಮಾಡುವುದು ಅಂತ ತಿಳಿಯದೆ 2 ನಿಮಿಷ ಅವಳನ್ನು ಅಳುವುದಕ್ಕೆ ಬಿಟ್ಟು ಅವನೇ ಆಫೀಸ್ನ ಒಳಗೆ ಹೋಗಿ ಮ್ಯಾನೇಜರ್ ಹತ್ತಿರ ನಡೆದ ವಿಚಾರವನ್ನು ಮಾತಾಡಿ ಪರ್ಮಿಷನ್ ತಗೊಂಡು ಆಚೆಗೆ ಬಂದು, ಏನೂ ಆಗಿಲ್ಲ ಸಂಧ್ಯಾ, ಅಪ್ಪ ಚಂದ್ರು ಅಂಕಲ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವೀಗ ಅಳೋದನ್ನು ನೋಡಿದರೆ ಅಂಕಲ್ಗೂ ಕೂಡ ಬೇಜಾರಾಗುತ್ತೆ, ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಇಬ್ಬರು ಆಟೋದಲ್ಲಿ ನವಚೇತನ ಹಾಸ್ಪಿಟಲ್ಗೆ ಬರುತ್ತಾರೆ. ನಿರಂಜನ್, ಸಂಧ್ಯಾ ಇಬ್ಬರು ಹಾಸ್ಪಿಟಲ್ದಲ್ಲಿ ಸುತ್ತಲೂ ನೋಡಿ ರಾಜಣ್ಣ ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಇರುವಲ್ಲಿಗೆ ಓಡಿ ಬರುತ್ತಾರೆ. ಬಂದು, ಅಂಕಲ್, ಅಪ್ಪ ಹೇಗಿದ್ದಾರೆ ಅಂಕಲ್ ಅಂತ ಕೇಳಿದಾಗ ಡಾಕ್ಟರ್ ಏನು ಹೇಳಿದ್ರು ಅಂತ ದುಃಖವನ್ನು ತಡೆಯಲಾಗದೆ ಮತ್ತೆ ಬಿಕ್ಕಿ ಅಳುತ್ತಾಳೆ. ಸಂಧ್ಯಾ, ಅಳಬೇಡಮ್ಮ, ಅಪ್ಪನಿಗೆ ಏನೂ ಆಗಲ್ಲ, ಡಾಕ್ಟರ್ ಚೆಕ್ ಮಾಡುತ್ತಿದ್ದಾರೆ, ಇನ್ನೂ ಏನೂ ಹೇಳಿಲ್ಲ, ನೀನೇ ಹೀಗೆ ಧೈರ್ಯಗೆಟ್ಟರೆ ಹೇಗಮ್ಮ, ಸಮಾಧಾನ ಮಾಡ್ಕೊ ಅಂತ ಅವಳ ತಲೆಯನ್ನು ಸವರುತ್ತಾ ಸಮಾಧಾನ ಮಾಡ್ತಾರೆ. ಗಿರಿಧರ್, ಮಂಜಣ್ಣ, ಹನುಮಂತು ಎಲ್ಲ ಕೂಡ ಹೆದರ್ಕೊಳ್ಬೇಡಮ್ಮ, ನಾವೆಲ್ಲ ಇದ್ದೀವಿ ಅಂತ ಧೈರ್ಯ ಹೇಳ್ತಾರೆ. ಏನೂ ಆಗೋಲ್ಲಮ್ಮ, ನೀನು ಧೈರ್ಯವಾಗಿರು ಅಂತ ಎಲ್ಲರೂ ಸಮಾಧಾನ ಮಾಡ್ತಾರೆ. ಮತ್ತು ಅಪ್ಪ ಹುಷಾರಾಗಿದ್ದಾರೆ ಅಂತ ಡಾಕ್ಟರ್ ಹೇಳಿದರು ಅಂತ ನಿರಂಜನ್ ಹೇಳಿದರು ಅಂತ ಹೇಳಿ ನಿರಂಜನ್ ಕಡೆ ನೋಡ್ತಾಳೆ. ಅಷ್ಟರಲ್ಲೇ ಡಾಕ್ಟರ್ ಬಂದು, ಹಿ ಈಸ್ ಔಟ್ ಆಫ್ ಡೇಂಜರ್, ಪ್ರಾಣಕ್ಕೇನೂ ಅಪಾಯವಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ, ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ,
ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಅವರಿಗೆ ನೋವಿನ ಸಂಗತಿ ಅಥವಾ ಆಘಾತ ಆಗೋ ವಿಷಯನ ಹೇಳಬೇಡಿ. ಇನ್ನೊಮ್ಮೆ ಹಾರ್ಟ್ ಅಟ್ಯಾಕ್ ಆದರೆ ತುಂಬ ಕಷ್ಟ. ಹುಷಾರಾಗಿ ನೋಡಿಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ. ಆಗ ನೀವು ಎಲ್ಲರೂ ಹೋಗಿ ನೋಡ್ಬೋದು ಅಂತ ಹೇಳ್ತಾರೆ. ಸರಿ ಡಾಕ್ಟರ್ ಅಂತ ಹೇಳಿ ಚಂದ್ರಣ್ಣ ಇದ್ದ ವಾರ್ಡ್ ಹತ್ತಿರ ಹೋಗಿ ನೋಡ್ತಾರೆ. ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಗಾಜಿನ ಬಾಗಿಲ ಮೂಲಕ ಅವಳ ಅಪ್ಪನನ್ನು ಆ ಸ್ಥಿತಿಯಲ್ಲಿ ನೋಡಿದ ಸಂಧ್ಯಾಳ ದುಃಖ ದುಪ್ಪಟ್ಟಾಗಿತ್ತು. ಅಂಕಲ್ ಅಪ್ಪನಿಗೆ ಏನೂ ಆಗಲ್ಲ ಅಲ್ವಾ? ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂಕಲ್. ನನಗೋಸ್ಕರ ಬೇಗ ಹುಷಾರಾಗೋಕೆ ಹೇಳಿ. ನನ್ನೊಬ್ಬಳನ್ನೇ ಬಿಟ್ಟು ಹೋಗಬೇಡ ಅಂತ ಹೇಳಿ ಅಂಕಲ್. ನನಗೆ ತುಂಬ ಭಯ ಆಗುತ್ತಿದೆ ಅಂತ ರಾಜಣ್ಣನನ್ನು ತಬ್ಬಿಕೊಂಡು ಅಳುತ್ತಿದ್ದರೆ ರಾಜಣ್ಣ, ಗಿರಿಧರ್, ಮಂಜಣ್ಣ, ಹನುಮಂತು ಎಲ್ಲರೂ ಕಣ್ತುಂಬಿಕೊಳ್ಳುತ್ತಾರೆ. ನಿರಂಜನ್ ಕೂಡ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಅವನಿಗೂ ಹೃದಯದಲ್ಲಿ ಚುಚ್ಚಿದ ಅನುಭವವಾಗುತ್ತಿತ್ತು. ಎಷ್ಟೇ ಆದರೂ ಅವನು ಇಷ್ಟಪಟ್ಟ ಹುಡುಗಿ, ಅವನ ಹೃದಯ ಕದ್ದ ಮನಮೆಚ್ಚಿದ ಹುಡುಗಿ ಅಳುತ್ತಿದ್ದರೆ ಹೇಗೆ ಸಹಿಸಿಕೊಳ್ಳುವುದು? ಮನಸ್ಸು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡು ಅಂತ ಹೇಳಿದರು. ಆದರೆ ಈಗ ಅವಳಿಗೆ ಸಮಾಧಾನ ಮಾಡಲು ಆಗುತ್ತಿಲ್ಲ. ದೊಡ್ಡವರೆಲ್ಲ ಅಲ್ಲೇ ಇದ್ದಾರೆ ಅಂತ ತನ್ನ ಮನಸ್ಸಿಗೆ ಕಡಿವಾಣ ಹಾಕಿ ಸುಮ್ಮನೆ ನಿಲ್ಲುತ್ತಾನೆ. ಇಬ್ಬರಿಗೂ ಪ್ರೀತಿ ಇದ್ದರೂ ಹೇಳಿಕೊಂಡಿಲ್ಲ. ಅಷ್ಟರಲ್ಲೇ ನರ್ಸ್ ಬಂದು ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಜಾಸ್ತಿ ಮಾತಾಡಿ ಅವರಿಗೆ ಆಯಾಸ ಮಾಡಬೇಡಿ, ನೋವಾಗುವಂತೆ ಏನು ಮಾತನಾಡಬೇಡಿ ಅಂತ ಹೇಳಿ ಅವರನ್ನು ಒಳಗೆ ಹೋಗಲು ಹೇಳುತ್ತಾಳೆ. ಸಂಧ್ಯಾ ಅಪ್ಪನ ಮುಂದೆ ಹೀಗೆ ಅಳಬೇಡಮ್ಮ, ಅವನು ನೊಂದ್ಕೊಳ್ತಾನೆ ಅಂತ ಹೇಳಿ ಅವಳ ಜೊತೆ ಎಲ್ಲರೂ ಒಳಗೆ ಹೋಗುತ್ತಾರೆ. ಏನಾಯ್ತಪ್ಪ, ಹುಷಾರಾಗಿರಿ ಅಂತ ಎಷ್ಟು ಸಲ ಹೇಳಿದ್ರು ಕೇಳೋದೇ ಇಲ್ಲ ಅಲ್ವಾ? ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳೋಲ್ಲ ಅಲ್ವಾ? ಯಾವಾಗಲೂ ನನ್ನ ಮದುವೆ ಬಗ್ಗೆನೇ ಯೋಚನೆ ಮಾಡ್ತೀರಾ. ಆಗೋ ಟೈಮ್ ಬಂದಾಗ ಆಗುತ್ತಪ್ಪ, ಅದಕ್ಕೆ ಯಾಕೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರಿ? ಈಗ ನೋಡಿ ಏನಾಯಿತು ಅಂತ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನಪ್ಪ? ನನಗೆ ಅಂತ ಇರೋರು ನೀವೊಬ್ಬರೇ ಅಪ್ಪ. ನೀವು ಚೆನ್ನಾಗಿರಬೇಕು. ನನಗೋಸ್ಕರ ನೀವು ಬೇಗ ಹುಷಾರಾಗಿ ಅಪ್ಪ ಅಂತ ಅವಳ ಅಪ್ಪನನ್ನು ಕೈ ಹಿಡಿದು ಕಣ್ಗೊತ್ತಿಕೊಂಡು ಅಳುತ್ತಾಳೆ. ಅಯ್ಯೋ ಹುಚ್ಚು ಹುಡುಗಿ, ನನಗೇನೂ ಆಗಿಲ್ಲಮ್ಮ, ನೀನು ಅಳಬೇಡ. ನೀನು ನಗ್ತಾ ಇದ್ದರೆ ನಾನು 100 ಕಾಲ ಚೆನ್ನಾಗಿರ್ತೀನಿ. ನೀನು ಮದುವೆ ಮಾಡಬೇಕು, ನಿನ್ನ ಮಕ್ಕಳನ್ನ ಆಟ ಆಡಿಸಿ ಅವ್ರು ದೊಡ್ಡವರಾಗೋವರೆಗೂ ನನಗೇನೂ ಆಗೋಲ್ಲ. ಆಮೇಲೆ ಅವ್ರಿಗೆ ಬೇಕಾದ್ರೆ ಮದುವೆನೂ ಮಾಡೋಣ, ಆಯಿತಾ? ಈಗ ಇಲ್ಲಿ ನಗು, ನಮ್ಮ ಸಂಧ್ಯಾ ಪುಟ್ಟ ನಗ್ತಾಳೆ ಅಂತ ಹೇಳಿ ಮಗಳ ಮುಖದಲ್ಲಿ ನಗು ಮೂಡಿಸಿದ್ರು ಚಂದ್ರಣ್ಣ. ಅಪ್ಪ ಮಗಳ ಬಾಂಧವ್ಯ ನೋಡಿ ಕಣ್ತುಂಬಿಕೊಳ್ತಾರೆ ರಾಜಣ್ಣ, ಗಿರಿಧರ್ ಎಲ್ಲರೂ. ನಿರಂಜನ್ ಕೂಡ ಚಂದ್ರು ಅಂಕಲ್ನ ಮಾತಾಡಿಸಿ ಧೈರ್ಯ ಹೇಳಿ ಸಂಜೆ ಬರ್ತೀನಿ ಅಂತ ಹೇಳಿ ಸಂಧ್ಯಾಗೂ ಧೈರ್ಯ ಹೇಳಿ ಕೆಲಸಕ್ಕೆ ಹೋಗುತ್ತಾನೆ. ಅಂಕಲ್ ನೀವೆಲ್ಲ ಹೊರಡಿ, ಅಪ್ಪನ ನಾನು ನೋಡ್ಕೊಳ್ತೀನಿ. ನೀವು ಅಂಗಡಿಗಳನ್ನು ಹಾಗೇ ಬಿಟ್ಟು ಬಂದಿದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಸರಿನಮ್ಮ, ಏನಾದರೂ ಇದ್ದರೆ ಫೋನ್ ಮಾಡು, ಯೋಚನೆ ಮಾಡಬೇಡ, ಧೈರ್ಯವಾಗಿರು ಅಂತ ಹೇಳಿ ಗಿರಿಧರ್, ಮಂಜಣ್ಣ ಹಾಗೂ ಹನುಮಂತು ಹೊರಡ್ತಾರೆ. ರಾಜಣ್ಣ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ಮಧ್ಯಾಹ್ನ ವ್ಯಾಪಾರ ಅಷ್ಟಾಗೋಲ್ಲ ಅಂತ ಹೇಳಿ ಅಲ್ಲೇ ಉಳಿಯುತ್ತಾರೆ. ಅಂಕಲ್ ನಿಮ್ಮಿಂದ ತುಂಬ ಉಪಕಾರವಾಯಿತು ಅಂತ ಹೇಳ್ತಾಳೆ. ಅಯ್ಯೋ ಅವನು ನನ್ನ ಆತ್ಮೀಯ ಗೆಳೆಯನಮ್ಮ, ನೀನು ಹುಟ್ಟೋಕ್ಕೂ ಮುಂಚೆಯಿಂದನೇ ನಾವು ಗೆಳೆಯರು. ನೀನು ಗಿಪ್ಕಾರ ಅಂತ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ರಾಜಣ್ಣ. ಎಲ್ಲ ಇರಲಿ ಬಿಡಮ್ಮ, ಫಸ್ಟ್ ನೀನು ಹೋಗಿ ಊಟ ಮಾಡ್ಕೊಂಡು ಬಾ. ನಿನ್ನ ಅಪ್ಪನನ್ನು ನೋಡಿಕೊಳ್ಳೋದು ನಿಂಗೆ ಶಕ್ತಿ ಬೇಕಲ್ವಾ? ಈಗಾಗಲೇ 3 ಗಂಟೆ ಆಯಿತು. ಅಂದ ಹಾಗೆ ನೀನು ಊಟ ಮಾಡಿದ್ಯೋ ಇಲ್ವೋ? ಇಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡಿ ಬಾ, ಹೋಗು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ರಾಜಣ್ಣ ಅವಳನ್ನು ಬಲವಂತವಾಗಿ ಊಟಕ್ಕೆ ಕಳುಹಿಸುತ್ತಾರೆ. ಗಿರಿ, ಮಂಜು, ಹನುಮಂತ ನೀವು ಹೊರಡಿ, ನಾನು ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ಅಂತ ಹೇಳಿ ಅವರನ್ನೆಲ್ಲ ಕಳುಹಿಸಿ ಸಂಧ್ಯಾಳನ್ನು ಊಟಕ್ಕೆ ಕಳುಹಿಸಿದ ರಾಜಣ್ಣ ಚಂದ್ರನ ಹತ್ತಿರ ಉಳಿಯುತ್ತಾರೆ. ಚಂದ್ರು, ಯಾಕಿಷ್ಟು ನಿನ್ನ ಮಗಳ ಮದುವೆ ಬಗ್ಗೆ ಯೋಚಿಸಿ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ದೀಯ? ನಿನ್ನ ಬಿಟ್ಟರೆ ಆ ಮಗುಗೆ ತಾನೇ ಯಾರಿದ್ದಾರೆ? ನೀನು ನಿನ್ನ ಮಗಳಿಗಾಗಿ ಆದರೂ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಲ್ವಾ? ನಿನ್ನ ಮಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಕಣೋ. ನಿನ್ನ ಮಗಳ ಮದುವೆ ಜವಾಬ್ದಾರಿ ನನ್ನದು. ನಿನಗೂ ಗೊತ್ತು ನನ್ನ ಮನೆ ಪರಿಸ್ಥಿತಿ. ನಮ್ಮ ನಿರಂಜನ್ಗೆ 28 ವರ್ಷ ಆಯಿತು. ಅವನಿಗೂ ಕೂಡ ಮದುವೆ ಮಾಡಬೇಕು. ಆದರೆ ಏನು ಮಾಡೋಣ, ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ
ಅವನು ಎಷ್ಟು ಹೇಳಿದ್ರು ಮದುವೆಗೆ ಒಪ್ತಿಲ್ಲ ಕಣೋ. ನಿನ್ನ ಅಮ್ಮನಿಗೂ ವಯಸ್ಸಾಯಿತು, ಸೊಸೆ ಬಂದರೆ ಅವಳಿಗೂ ಸಹಾಯ ಮಾಡ್ತಾಳೆ. ನಿನ್ನ ಅಮ್ಮನಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಹೇಳಿ ಸಾಕಾಯಿತು. ಚಂದ್ರಣ್ಣ, ಅವರಂತೂ ಈ ಮನೆಯಲ್ಲಿ ನಮಗೇ ಜಾಗ ಇಲ್ಲ. ಇನ್ನು ನಾನು ಮದುವೆಯಾಗಿ ಅವಳನ್ನು ಏನು ನನ್ನ ತಲೆ ಮೇಲೆ ಕೂರಿಸ್ಕೊಳ್ಳಲ್ಲ? ಹೋಗಪ್ಪ, ಫಸ್ಟು ಸಾಲ ಎಲ್ಲ ತೀರಲಿ, ನಮ್ಮದು ಅಂತ ಒಂದು ಸ್ವಂತ ಮನೆ ಆಗಲಿ, ನನ್ನ ಅಮ್ಮನ ಕನಸು ನನಸಾಗಲಿ, ಸಿಂಧು ಬಾಳು ಸರಿಯಾಗಲಿ, ಶಿಲ್ಪಾ ಮದುವೆ, ಪ್ರಶಾಂತ್ ಮತ್ತು ಕಾರ್ತಿಕ್ ವಿದ್ಯಾಭ್ಯಾಸ ಎಲ್ಲ ಮುಗಿಯಲಿ, ಆಮೇಲೆ ಬೇಕಾದರೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಏನು ಹೇಳೋಣ ಈಗಿನ ಕಾಲದ ಮಕ್ಕಳಿಗೆ. ಅಷ್ಟರಲ್ಲಿ ನೀನು ಮುದುಕ ಆಗಿರ್ತೀಯ ಅಷ್ಟೇ ಕಣೋ ಅಂದರೆ, ಆಗಲಿ ಬಿಡಪ್ಪ ಅನ್ನುತ್ತಾನೆ. ಏನು ಹೇಳೋಣ ಈಗಿನ ಕಾಲದ ಮಕ್ಕಳಿಗೆ. ಆದರೆ ಈ ಸಲ ಹೇಗಾದರೂ ಮಾಡಿ ನಿನ್ನ ವಿಷಯ ಮುಂದಿಟ್ಕೊಂಡು ಸಂಧ್ಯಾ ಮತ್ತು ನಿರಂಜನ ಭೇಟಿಯಾಗುವ ಹಾಗೆ ಮಾಡಿ ಮದುವೆ ಒಪ್ಪಿಸೋಣ. ಮದುವೆಗೆ ಒಪ್ಪಿಕೊಳ್ತಾರಾ ಸಂಧ್ಯಾ ನಿರಂಜನ್? ರಾಜಣ್ಣ ಪದ್ಮ ಅವರಿಬ್ಬರನ್ನು ಹೇಗೆ ಒಪ್ಪಿಸುತ್ತಾರೆ? ಮುಂದುವರಿಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಹಾಗೆ ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.